Hi, hello friends, welcome to the video. I have a very important news for all the KPSC aspirants. ಯಾಕೆಂತಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆಯೇ ಯಾವುದೇ ಥರದ್ದು ನೋಟಿಫಿಕೇಷನ್ ಸೋ ಫಾರ್ ಇನ್ನೂ ಆಗಿಲ್ಲ. ಯಾವ್ಯಾವ ಎಕ್ಸಾಮ್ಗಳು ಯಾವ್ಯಾವ ಕಂಡಕ್ಟ್ ಆಗುತ್ತೆ ಅನ್ನೋದಂತೂ ಗೊತ್ತೇ ಇಲ್ಲ. ಬಟ್ ಐ ಸೀರಿಯಸ್ಲಿ ಅಪ್ರಿಷಿಯೇಟ್ ಎಲ್ಲರೂ ನಿಮ್ಮ ಪ್ರಿಪ್ರೇಷನಲ್ಲಿ ಯು ಆರ್ ವೆರಿ ಮಚ್ ಇನ್ವಾಲ್ವ್ಡ್. ಬಟ್ ದ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ನಾವು ಎಕ್ಸಾಮ್ ಯಾವಾಗಿರುತ್ತೆ, ನೋಟಿಫಿಕೇಷನ್ ಆದಾಗ ಯಾವ ಥರ ನಮ್ಮದು ಪ್ರಿಪ್ರೇಷನ್ ಕ್ವಾಲಿಟಿ ಇರುತ್ತೆ, ಅದು ಎಕ್ಸಾಮ್ ಡೇಟ್ ಅಥವಾ ನೋಟಿಫಿಕೇಷನ್ ಇಲ್ಲದೆ ಮಾಡ್ತಾರ ಪ್ರಿಪ್ರೇಷನ್ ಯಾವುದೇ ಥರದ ಮ್ಯಾಚ್ ಆಗೋದಿಲ್ಲ. ಸೊ ದಟ್ಸ್ ವೈ ಟುಮಾರೋ 21st of 2026 ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಅಂದರೆ ಐ ಜಸ್ಟ್ ವಾಂಟ್ ಟು ಟೆಲ್ ಯು ಅಬೌಟ್ ದ್ಯಾಟ್ ಇನ್ ದಿಸ್ ವಿಡಿಯೋ. ಲೆಟ್ಸ್ ಗೋ ಥ್ರೂ ದಿಸ್ ಒನ್. ಫೈನ್. So here you can see we have important court hearing that is scheduled tomorrow. Madhu BN versus State of Karnataka ಏನಿತ್ತು 56% ರಿಸರ್ವೇಷನ್ ಇಶ್ಯೂ ನಾಳೆ ಕರ್ನಾಟಕ ಹೈಕೋರ್ಟ್ ಪ್ರಿನ್ಸಿಪಲ್ ಬೆಂಚಲ್ಲಿದೆ. ಸೊ ಈ ಹಿಯರಿಂಗ್ ಮೇಲೆ ತುಂಬಷ್ಟು ಅಥವಾ ಸಾಕಷ್ಟು ನೋಟಿಫಿಕೇಷನ್ಸ್ಗಳು ಹೋಲ್ಡ್ ಆಗಿದೆ. ಸೊ ಈ ಹಿಯರಿಂಗಲ್ಲಿ ಏನು ನಮಗೆ ಜಡ್ಜ್ಮೆಂಟಲ್ಲಿ ಸಿಗುತ್ತೆ ಅದ್ರ ಮೇಲೆ ವಿ ವಿಲ್ ಬಿ ಗೆಟಿಂಗ್ ಟು ಹ್ಯಾವ್ ಅ ನ್ಯೂ ನೋಟಿಫಿಕೇಷನ್ಸ್ ವಿಚ್ ಹ್ಯಾವ್ ಆಲ್ರೆಡಿ ಗಾಟ್ ದ ಅಪ್ರೂವಲ್. ಎಸ್, ಇಂಟರ್ನಲ್ ರಿಸರ್ವೇಷನ್ದು ತುಂಬ ಕೇಸಸ್ಗಳಿಂದ ಅಥವಾ ಇಂಟರ್ನಲ್ ರಿಸರ್ವೇಷನ್ ಇಶ್ಯೂಸಿಂದ ಅದು ಡಿಲೇ ಆಗಿದೆ. ಸೊ ದಟ್ ಈಸ್ ಅಪಾರ್ಟ್. ಇಂಟರ್ನಲ್ ರಿಸರ್ವೇಷನ್ದು ಇದಕ್ಕೂ ಯಾವುದೇ ಥರದ್ದು ಸಂಬಂಧ ಇಲ್ಲ. ಬಟ್ 56% ರಿಸರ್ವೇಷನ್ ಕೇಸಿಂದಾಗಿ ಎಷ್ಟೊಂದು ಎಕ್ಸಾಮ್ಗಳು ನೇಮಕಾತಿಗಳು ನಮಗೆ ತಡೆ ಹಿಡಿಯೋದಾಗಿದೆಯಲ್ಲ, ಸೊ ಅದ್ರದ್ದು ನಾಳೆ ಆ್ಯಕ್ಚುಲಿ ಹಿಯರಿಂಗಲ್ಲಿ ಅಡ್ರೆಸ್ ಆಗುತ್ತೆ. ಸೊ ಗೌರ್ಮೆಂಟ್ ಏನಾದರೂ ಸ್ಟ್ರಾಂಗಾಗಿ ಡಿಫೆಂಡ್ ಮಾಡಿ ಇಫ್ ದೇ ಆರ್ ಓಕೆ ವಿತ್ ದಿಸ್ 56% ರಿಸರ್ವೇಷನ್, ಈವನ್ ದ ಕೋರ್ಟ್, ದೆನ್ ವಿ ಹ್ಯಾವ್ ಲಾಟ್ ಆಫ್ ನ್ಯೂ ನೋಟಿಫಿಕೇಷನ್ಸ್ ದಟ್ ಆರ್ ಗೋಯಿಂಗ್ ಟು ಬಿ ಕಮಿಂಗ್ ಆಫ್ಟರ್. ಅದು ಯಾವ್ಯಾವ ನೋಟಿಫಿಕೇಷನ್ ಅಂತ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ here you can see it is a purely about the court hearing. ನಾಳೆ ಏನು ಸ್ಕೆಡ್ಯೂಲ್ ಆಗಿದೆ ಅದು you cannot see this in the proper video, but I can give this PDF, not a problem, or you can even get this through the website of our High Court of Karnataka. So keeping this aside, ನಾಳೆ ಹಿಯರಿಂಗ್ ಇದೆ. ಆ ಹಿಯರಿಂಗ್ ಮೂಲಕ ನಮಗೆ ತುಂಬ ಒಂದು ಟರ್ನಿಂಗ್ ಪಾಯಿಂಟ್ ಇದೆ. ಆ ಹಿಯರಿಂಗ್ ಮೇಲೆ ಎಷ್ಟೊಂದು ನೋಟಿಫಿಕೇಷನ್ಗಳಾಗೋ ಸಾಧ್ಯತೆಗಳಿದೆ. ಯಾರ್ಯಾರು ಪ್ರಿಪೇರ್ ಆಗ್ತಾ ಇದ್ದೀರಾ, ಇಟ್ಸ್ ಅ ರೈಟ್ ಟೈಮ್. ಯು ಆಲ್ ಗೈಸ್ can actually roll up your sleeves, fast track your preparation. ಸೊ ನಮಗೆ ಸಿಕ್ಕಿರೋಂಥ ಆರ್ಥಿಕ ಇಲಾಖೆಯಿಂದ ಮಂಜೂರಾದ ನೀಡಲಾಗಿರೋ ಹುದ್ದೆಗಳ ಮಾಹಿತಿಯನ್ನು ನಾನು ಇಲ್ಲಿ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದರಲ್ಲಿ ತುಂಬ ಪೋಸ್ಟ್ಗಳಿದೆ. ಬಟ್ ಆ್ಯಸ್ ಆಫ್ ನಾವು ಏನು ನಮಗೆ ಅಪ್ರೂವಲ್ ಸಿಕ್ಕಿದೆ ಅದನ್ನು ಮಾತ್ರ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಸೊ 56% ರಿವೋಕ್ ಆದರೆ I think these are all the reservation notification we will be having. So first you can see ಇಲ್ಲಿ ನಾನು ಡಿಸ್ಪ್ಲೇ ಆಗಿದೆ. ಇದೇನಿದೆ ಸರ್ಕಾರದ ವತಿಯಿಂದ ಬಂದಿರೋ ಅಂಥ ಡಾಕ್ಯುಮೆಂಟ್ನೇ ಅಪ್ಲೋಡ್ ಮಾಡಿದ್ದೀನಿ. ಸೊ ಕೃಷಿ ಇಲಾಖೆಯಲ್ಲಿ ನೋಡ್ಬೋದು ABC ಗ್ರೂಪ್ದು ಒಟ್ಟು 553 ಹುದ್ದೆಗಳಿದೆ. ಅದೇ ಥರ ಪಶು ಸಂಗೋಪನೆ, ಹಿಂದುಳಿದ ವರ್ಗಗಳ ಕಲ್ಯಾಣ, ಸಹಕಾರ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆಗಳ. ಸೊ ಈ ಲಿಸ್ಟ್ ತುಂಬ ಇದೆ. ಸೊ ಇದೆಲ್ಲ ಟೋಟಲ್ ನಂಬರ್ ಆಫ್ ಪೋಸ್ಟ್ ನಮಗೆ ಇರೋಂಥದ್ದು ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟಿದೆ ಅಂತ. Up to 11th you can see. Next you have this one also in this video. ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಇಲಾಖೆ ಖಾಲಿ ಇರೋ ಹುದ್ದೆಗಳಿದೆ ಅಂತ ಅಂದ್ಬಿಟ್ಟು. ಸೊ ಇದೆಲ್ಲದ್ರದ್ದು ನಮಗೆ ಹೊಸ ನೋಟಿಫಿಕೇಷನ್ಗಳು ಆಗೋ ಸಾಧ್ಯತೆಗಳು ಭಾಳ ಖಚಿತವಾಗಿದೆ. ಸೊ ಯಾರ್ಯಾರು ಯಾವ್ಯಾವ ಇಲಾಖೆಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ದಯವಿಟ್ಟು ನಾಳೆ ಆಗೋ ಕೋರ್ಟ್ ಹಿಯರಿಂಗಿಂದ ನಮ್ಮೆಲ್ಲರಿಗೂ ತುಂಬಾ ಒಳ್ಳೆ ವಿಶೇಷ ಸುದ್ದಿ ಇದೆ. ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಟೆಲ್ ಯು. ಸೊ ವಿ ಆರ್ ಹ್ಯಾವಿಂಗ್ ನ್ಯೂ ನೋಟಿಫಿಕೇಷನ್ಸ್. ಟುಮಾರೋ ಏನು ನಡೆಯುತ್ತೆ ಕೋರ್ಟ್ ಹಿಯರಿಂಗಲ್ಲಿ, ಅದ್ರ ಡಿಫೆಂಡ್ ಯಾವ ಥರ ಇದೆ ನಮ್ಮ ಸರ್ಕಾರದ ಕಡೆಯಿಂದ, ಅದ್ರ ಮೇಲ್ಗಡೆ ಇಷ್ಟೊಂದು ವಿದ್ಯಾರ್ಥಿಗಳ ಭವಿಷ್ಯ ನಿಂತಿದೆ. ಸೊ ಲೆಟ್ಸ್ ವೇಟ್ ಆ್ಯಂಡ್ ವಾಚ್ ಟುಮಾರೋ ಏನಿದೆ ಅಂತ. ಐ ವಿಲ್ ಟ್ರೈ ಟು ಗಿವ್ ದ ಫರ್ದರ್ ಅಪ್ಡೇಟ್ಸ್. ಬಟ್ ವಾಟ್ ಐ ವಾಂಟ್ ಟು ಟೆಲ್ ಯು ಇಸ್ ದಿಸ್ ಕಾಂಪಿಟೇಟಿವ್ ಫೀಲ್ಡ್ ಇಟ್ ಸೆಲ್ಫ್ ಇಸ್ ವೆರಿ ಅನ್ಸರ್ಟೈನ್. ಎಸ್, ಎಸ್ಪೆಷಲಿ ಇನ್ ದ ಸ್ಟೇಟ್ ಎಕ್ಸಾಮಿನೇಷನ್ ಎಲ್ಲರಿಗೂ ತುಂಬಾ ಕಷ್ಟ ಆಗಿದೆ. ಏಕೆಂದರೆ ಫೈನಾನ್ಷಿಯಲಿ ನೀವು ಕುಗ್ಗಿರ್ತೀರ, ಎಮೋಷ್ನಲಿ ಯು ಆರ್ ಡೌನ್, ಆ್ಯಂಡ್ ಫ್ಯಾಮಿಲಿ ವೈಸ್ ಎಲ್ಲರೂ ನಿಮ್ಮ ಜೊತೆ ಗ್ರ್ಯಾಜುಯೇಷನ್ ಡಿಗ್ರಿ ಮುಗಿಸಿರೋರೆಲ್ಲ ಚೆನ್ನಾಗಿ ಅರ್ನ್ ಮಾಡಿ
ಬೇರೆ ಥರ ಅವರ ಆರ್ಥಿಕ ಸ್ಥಿತಿಲಿ ಅಭಿವೃದ್ಧಿಗೊಂಡಿರ್ತಾರೆ. ಬಟ್ ಈ ಕಾಂಪಿಟೇಟಿವ್ ಫೀಲ್ಡ್ಗೆ ಬಂದಾಗ ಇಟ್ ಈಸ್ ಸಮ್ ವಾಟ್ ಮೋರ್ ಚಾಲೆಂಜಿಂಗ್. ಆ್ಯಂಡ್ ಎಸ್ಪೆಷಲಿ ನಾವು ಇದು ನಮ್ಮ ಪ್ರಿಪ್ರೇಷನಿಂದ ಏನೋ ಎಕ್ಸಾಮ್ ಆಗ್ತಾ ಇಲ್ಲ ಅನ್ನೋದಕ್ಕಿಂತ ಪ್ರಾಸೆಸ್ಸಲ್ಲೇ ಈ ಥರ ಲ್ಯಾಕ್ಯುನಸ್ ಇರೋದ್ರಿಂದಾಗಿ ಇದು ತುಂಬ ತುಂಬ ಥರವಾದ ಕಾಂಪ್ಲೆಕ್ಸ್ ಸಿಚುವೇಶನ್ಸ್ ಹೊರಟೋಗಿದೆ. ಬಟ್ ಇಟ್ಸ್ ಓಕೆ, ನಾವು ವಿ ಹ್ಯಾವ್ ಕಮ್ ದಿಸ್ ಫಾರ್. ಡೋಂಟ್ ಲೂಸ್ ಯುವರ್ ಹೋಪ್ಸ್. We have lot many number of exams that is going to come. Tomorrow we have a very important hearing that is to be addressed. Let's wait and watch. With that, I will see you on the next video. Until that, thank you. Bye bye.